ನಮಸ್ಕಾರ ರೀ ಬೀದರ್ ಮಂದಿ. ಒಂದ್ 2-3 ದಿವಸ ಆಯ್ತು ನೋಡೋದನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ದಾಗ ಭಗವಂತ ಖುಬ್ಬಾರ್ ಬಗ್ಗೆದಾಗ ಏನ್ ಮಾಡಿರಿ ಕೇಳತ್ತಾರಲ್ಲಿ. ಇವತ್ತು ನಾ ಹೇಳ್ತೆ ಭಗವಂತ ಖುಬ್ಬಾರ್ ಏನ್ ಮಾಡ್ಯಾರ ಅಂತ ಬೀದರ್ನ. ಫಸ್ಟ್ ಕಾರ್ಯಕರ್ತ ಬೆಳೆಸಿಲ್ಲ ಅಂತಾರಲ್ಲ. ಬಸವ ಕಲ್ಯಾಣದಾಗ MLA ಯಾರ್ರಿ? ಒಂದು ಕಾರ್ಯಕರ್ತಾಗ MLA ಮಾಡಿ ಮನೆ ಮನುಷ್ಯ ಮಾಡಿಲ್ಲ. ನಥಿಂಗ್ ಇಂಪಾಸಿಬಲ್ ಅಂತ ಜಗತ್ತೊಂದು ಅವ್ರ ಹುಮ್ನಾಬಾದ್ದಾಗ ಅಲ್ಲಿನ ಕಾರ್ಯಕರ್ತಾಗ ಮಾಡ್ರಿ MLA, ಮನೆ ಮನುಷ್ಯ ಮಾಡಿಲ್ಲ. ಸಣ್ಣ ಕಾರ್ಯಕರ್ತಾಗ ರಾಷನ್ ಅಂಗಡಿ ಹಾಕೊಟ್ಟ, ಅವು ಮನೆ ಮನುಷ್ಯ ಅಲ್ಲ. ಬೀದರ್ನಾಗ ಖಾಲಿ ಒಂದೇ MLA ಇದ್ದು. ಆ ಟೈಮಿಗೆ ಹಾಸ್ಪಿಟಲ್, ಪೊಲೀಸ್ ಸ್ಟೇಷನ್ ಹರ್ರೊಂದು ಕೆಲ್ಸಕ್ಕ ಭಗವಂತ ಖುಬ್ಬಾನೇ ಬರ್ತಾರೆ. ಇವತ್ತ 4 MLA ಮಾಡ್ಯಾರ ಭಗವಂತ ಖುಬ್ಬಾ. ಸುಮ್ಮನೆ ನಾ ಮಾತಿದೆ. ಈ ಮನಿ ರಾಜಕೀಯ ಅಂತಾರಲ್ಲ, ಮನಿ ರಾಜಕೀಯ ಅಂತ ಗೊತ್ತಿಲ್ಲ. ಬಾಲಿಕೆದಾಗ MLA ಯಾರವ ಅದನ್ನ ಕಮೆಂಟ್ ಮಾಡಿ ಹೇಳ್ರ. ಮತ್ತ ಬೀದರ್ MP ಯಾರವ ಅದು ಕಮೆಂಟ್ ಮಾಡಿ ಹೇಳ್ರ. ಮತ್ DC ಬ್ಯಾಂಕ್ ಅಧ್ಯಕ್ಷ ಯಾರವ ಅದು ಕಮೆಂಟ್ ಮಾಡಿ ಹೇಳ್ರ. ಇದಕ್ಕಂತಾರ ಮನಿ ರಾಜ. ಈಗ ಬರ್ತಾವ ಕೆಲ್ಸದ ಬಗ್ಗೆ. ಬೀದರ್ ರಸ್ತೆಗಳು ಅವಾಗ ಯಾವ ರಸ್ತೆಗಳು ಹೋಗ್ರಿ, ತೆಗ್ಗು ಹೊಡ್ಡು ಗಾಡಿ ಖರಾಬ್ ಅಂತಾನೆ ಇರುತ್ತೆ. ಇದೇ ಇರ್ತೀವಿ. ಎಷ್ಟೋ ಸ್ಕೂಲ್ ಟೀಚರ್ಗೂ ಹೋಗ್ತಿಲ್ಲ. ಇದು ಅವ್ರಾಗ ಆಗಿದಲ್ಲ ಇವತ್ತು ಅವ್ರಾಗ. ಆ ರೋಡಿಗೆ ಟೀಚರ್ಗೂ ಎಕಡೆ ಹೋಗ್ತೀವಿ, ಬೆನಕಳ್ಳಿ ಮನೆ ಹೋಗ್ತೀವಿ. ಅದು ರೋಡ್ ತಯಾರು ಮಾಡ್ಕೊಂಡು ಹರ್ರೊಬ್ಬರಿ ಕೆಲಸ ಮಾಡ್ತೀವಿ. ಅಲ್ಲಿ ಮಂದಿ ಉಸಿರಾಗ್ತೀವಿ ಈ ರೋಡಿ ನೋಡ್ಕಸ್. ಇದು ರಸ್ತೆ ಬಗ್ಗೆದಾಗ. ಈಗ ಎಜುಕೇಶನ್ ಬಗ್ಗೆದಾಗ ಹೇಳ್ತೀನಿ ನಿಮ್ಮನ್ನ. ಬೀದರ್ನಾಗ ಎಜುಕೇಶನ್ ಬಗ್ಗೆದಾಗ ಯಾರೋ ಚಿಂತೆ ಮಾಡ್ಯಾರ ಅಂದ್ರೆ ಭಗವಂತ ಖುಬ್ಬಾ ಅವರು. ಹಂಗ ಅಂತ ಸೈನಿಕ್ ಸ್ಕೂಲ್ ಬಂದ್ರು ಯಾರ ಕಡೆಗೂ ಗರೀಬ ಮಕ್ಕಳ ಕಡೆ ಸಣ್ಣ ಮಾತ್ರ ಸೈನಿಕ್ ಸ್ಕೂಲ್. ನೀವು ಹೋಗ ಏರ್ಪೋರ್ಟ್ ನಮ್ಮಲ್ಲೊಬ್ಬರು ಧರ್ಮ್ ಸಿಂಗ್ ಅಂತ CM ಇದ್ರು. ಅವ್ರ ಬೀದರ್ MP ಆಗಿರು. ಅವ್ರು ಕಲ್ಸೋ ಸಾಧ್ಯ ಆಗಿದಲ್ಲ ಅದು ಏರ್ಪೋರ್ಟ್ ತರ್ಲಾಕ. ಅದು ಕೆಲಸ ಮಾಡಿದಾರು ನಮ್ ಭಗವಂತ ಖುಬ್ಬಾ ಅವರು. ಈ ಸಣ್ಣ ಮಾತಿಲ್ಲ. ಈಗ ಬರ್ರಿ ರೈಲ್ವೆ ಬಗ್ಗೆ. ರೈಲ್ವೆ ನಾವು ಸಣ್ಣವಿದ್ದಾಗ ಮಸ್ತಿನ 5.5 ಕಿಲೋಮೀಟರ್ ಟ್ರೈನ್ ಇತ್ತು ಹೈದರಾಬಾದ್. ಮತ್ ಸಾಯಂಕಾಲ 3-3.5 ಕಿಲೋಮೀಟರ್ ಐತಿ. ಅಡ್ಡೆ ಟ್ರೈನ್ ಇದು. ಈಗ ಹೋಗ್ರಿ ಕೂಡ್ರೆ ರೈಲ್ವೆ ಸ್ಟೇಷನ್ದಾಗ ಎಷ್ಟು ಟ್ರೈನ್ ಬರ್ತಾವ. ಪೂನಾ ತಗೋರ್, ಹುಬ್ಳಿ ತಗೋರ್, ಬೊಂಬೈ ತಗೋರ್, ಶಿರ್ಡಿ ತಗೋರ್, ಹರ್ರೊಂದಿಗೆ ಟ್ರೈನ್ ಮಾಡ್ರ. ಅವ್ರು ಈ ಜಗದಾಗ ಕೆಲಸ ಮಾಡಿಲ್ಲ ಅಂತಿಲ್ಲ. ಮತ್ತೇನ್ ಮಾಡ್ಬೇಕ್ರಿ ಭಗವಂತ ಖುಬ್ಬಾ ಅವರು. ಭಗವಂತ ಖುಬ್ಬಾ ಬಗ್ಗೆದಾಗ ಒಂದು ಬೆಸ್ಟ್ ಶಾಯರಿ ಹೇಳುತ್ತೆ. ಜಹಾ ಘಾಸ್ नहीं उगता वहां पे कमल का फूल खिलाने वाले एक ही आदमी है, वो है भगवंत खुदा. नमस्ते सभी लोगों को. इतना तो आप सभी लोगों को पता चल गया होगा. JK ನ್ಯೂಸ್ ಕನ್ನಡ, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ.